ಬೆಹರಿನ್ ಅನಿವಾಸಿ ಮೊಗವೀರ ಸಮುದಾಯದ ಸಂಘಟನೆಯಾದ ಮೊಗವೀರ್ಸ್ ಬೆಹರಿನ್ ಆಯೋಜಿಸಿದ್ದ ದಿವಂಗತ ತೀರ್ಥ ಸುವರ್ಣ ಸ್ಮರಣಾರ್ಥ ಪ್ರೊ ಕಬಡ್ಡಿ ಪಂದ್ಯಾಟ ನೆರೆದ ನೂರಾರು ಜನರನ್ನು ತಡರಾತ್ರಿಯವರೆಗೂ ರಂಜಿಸುವಲ್ಲಿ ಯಶಸ್ವಿಯಾಯಿತು. ಅಲ್ ಅಹಲಿ ಕ್ಲಬ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಈ ಕಬಡ್ಡಿ ಪಂದ್ಯಾಟದಲ್ಲಿ ದ್ವೀಪದ 8 ಬಲಿಷ್ಠ ತಂಡಗಳು ಪಾಲ್ಗೊಂಡಿದ್ವು. ಮೊಗವೀರ್ಸ್ ಬೆಹರಿನ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಮಾತ್ರವಲ್ಲದೆ ಮೊಗವೀರ್ಸ್ ಬೆಹರಿನ್ ಸಂಘಟನೆ ದ್ವೀಪದಲ್ಲಿ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಅದರ ಕ್ರಿಯಾಶೀಲ ಸದಸ್ಯರಾಗಿ ಸಂಘಟನೆಗೆ ಅನನ್ಯ ಕೊಡುಗೆಯನ್ನು ದಿವಂಗತ ತೀರ್ಥ ಸುವರ್ಣರವರು ನೀಡಿದರು. ಸ್ವತಃ ಕಬಡ್ಡಿ ಆಟಗಾರರಾಗಿ ಇವರು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ತಮ್ಮ ಕಾಲೇಜು ದಿನಗಳಲ್ಲಿ ಪ್ರತಿನಿಧಿಸಿದರು. 2 ವರ್ಷಗಳ ಹಿಂದೆ ಅಗಲಿದ್ರು. ಇನ್ನು ಮೊಗವೀರ್ಸ್ ಬೆಹರಿನ್ ಸಂಘಟನೆಗೆ ಅವರ ಅಮೂಲ್ಯ ಕೊಡುಗೆಯನ್ನು ಪರಿಗಣಿಸಿ ಕಳೆದ ವರ್ಷ ಅವರ ಸ್ಮರಣಾರ್ಥ ಈ ಪಂದ್ಯಾಟವನ್ನು ಆರಂಭಿಸಿದ್ದು ಇದು ಯಶಸ್ವಿಯಾಗಿ 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಮೊಗವೀರ್ಸ್ ಬೆಹರಿನ್ನ ಅಧ್ಯಕ್ಷೆ ಶಿಲ್ಪಾ ಶಮಿತ್ ಕುಂದರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರೊ ಕಬಡ್ಡಿ ಪಂದ್ಯಾಟ ನಡೆದಿದ್ದು ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯಾಟಕ್ಕೆ ಕಡಿಮೆ ಇಲ್ಲದಂತೆ ಅತ್ಯಂತ ಅಚ್ಚುಕಟ್ಟಾಗಿ ನಡೆದು ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು. ಕ್ರೀಡಾ ಕಾರ್ಯದರ್ಶಿ ರಾಜೇಶ್ ಮೆಂಡನ್, ಉಪ ಕ್ರೀಡಾ ಕಾರ್ಯದರ್ಶಿ ರಾಹುಲ್ ಸಾಲ್ಯಾನ್, ಸಾಂಸ್ಕೃತಿಕ ಕಾರ್ಯದರ್ಶಿ ಸಂದೀಪ್ ಮೆಂಡನ್, ಪ್ರೇಮ್ ಅತ್ತಾವರ, ಸುಧಾಕರ್ ಆನಗಳ್ಳಿ, ಗಣೇಶ್ ಕುಂದರ್, ಸಾಹಿಲ್ ಸುವರ್ಣ ಮುಂತಾದವರು ಈ ಪಂದ್ಯಾಟದ ಯಶಸ್ಸಿಗೆ ಸಹಕರಿಸಿದರು. ದಿವಂಗತ ತೀರ್ಥ ಸುವರ್ಣರವರಿಗೆ 1 ನಿಮಿಷದ ಮೌನ ಪ್ರಾರ್ಥನೆಯೊಂದಿಗೆ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಲ್ಪಾ ಶಮಿತ್ ಕುಂದರ್ ಅವರು ಸ್ವಾಗತಿಸಿ ತಂಡಗಳಿಗೆ ಶುಭ ಹಾರೈಸಿದರು. ತೀರ್ಥ ಸುವರ್ಣರ ಧರ್ಮಪತ್ನಿ ಸುರೇಖಾ ಸುವರ್ಣ ಅವರು ರಿಬ್ಬನ್ ಕತ್ತರಿಸಿ ಈ ಪಂದ್ಯಾಟಕ್ಕೆ ಚಾಲನೆ ನೀಡಿದರು. ಪಂದ್ಯಾಟದಲ್ಲಿ 8 ಬಲಿಷ್ಠ ತಂಡಗಳು ತೀವ್ರ ಪೈಪೋಟಿ ನೀಡಿತು. ಇನ್ನು ಸೆಮಿಫೈನಲ್ ಹಂತಕ್ಕೆ ಶಿವಗಂಗೈ, ಯುನೈಟೆಡ್ ಪುತ್ತೂರು, ಫ್ರೆಂಡ್ಸ್ ಬೆಹರಿನ್ ಹಾಗೂ ತುಳುನಾಡ್ ತಂಡಗಳು ಲಗ್ಗೆ ಇಟ್ಟವು.
ಅಂತಿಮ ಹಂತಕ್ಕೆ ಪ್ರವೇಶಿಸಿದ ಫ್ರೆಂಡ್ಸ್ ಬೆಹರಿನ್ ಹಾಗೂ ತುಳುನಾಡು ತಂಡಗಳ ನಡುವಿನ ಪಂದ್ಯಾಟ ರೋಚಕ ಹಂತಕ್ಕೆ ತಲುಪಿ ಕೊನೆಗೆ ತುಳುನಾಡ ಕಬಡ್ಡಿ ಟೀಮ್ ಜಯವನ್ನು ದಾಖಲಿಸಿತು. ಫ್ರೆಂಡ್ಸ್ ಬೆಹರಿನ್ ತಂಡ 2ನೇ ಸ್ಥಾನಕ್ಕೆ ತೃಪ್ತರಾಗಬೇಕಾಯಿತು. ಯುನೈಟೆಡ್ ಪುತ್ತೂರು ತೃತೀಯ ಸ್ಥಾನ ಹಾಗೂ ಶಿವಗಂಗೈ ತಂಡ 4ನೇ ಸ್ಥಾನವನ್ನು ಪಡೆಯಿತು. ಬೆಸ್ಟ್ ರೈಡರ್ ಪ್ರಶಸ್ತಿಯನ್ನು ರಾಹುಲ್, ಬೆಸ್ಟ್ ಕ್ಯಾಚರ್ ಆಗಿ ವೈಶಾಖ್, ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನು ಪುನೀತ್ ಪಡೆಕೊಂಡರೆ ಪಂದ್ಯಾಟದ ಭರವಸೆಯ ಆಟಗಾರನಾಗಿರುವ ಪ್ರಶಸ್ತಿಯನ್ನು ರಾಶಿದ್ ಬನಾರಿ ತಮ್ಮದಾಗಿಸಿಕೊಂಡರು. ನಾಡಿನ ಖ್ಯಾತ ಕಬಡ್ಡಿ ಆಟಗಾರರಾದ ರಾಶಿದ್ ಬನಾರಿ, ಶಮೀರ್ ಕಡಬ, ಹಿಶಾಮ್ ಉಡುಪಿ ವಿಶೇಷವಾಗಿ ಈ ಪಂದ್ಯಾಟಕ್ಕೆ ಆಗಮಿಸಿ ಪಂದ್ಯಾಟಕ್ಕೆ ಮೆರುಗು ನೀಡಿದರು. ಪಂದ್ಯಾಟದ ಸಮಾರೋಪ ಸಮಾರಂಭಕ್ಕೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಗಣ್ಯರು ಆಗಮಿಸಿ ಬಹುಮಾನಗಳನ್ನು ವಿತರಿಸಿದರು. ವಿಜೇತ ತಂಡ ಹಾಗೂ ದ್ವಿತೀಯ ಸ್ಥಾನ ಪಡೆದ ತಂಡಗಳಿಗೆ ಟ್ರೋಫಿಗಳ ಜೊತೆಗೆ ನಗದು ಬಹುಮಾನಗಳನ್ನು ನೀಡಲಾಯಿತು. ಇತರ ತಂಡಗಳಿಗೆ ಟ್ರೋಫಿಗಳು ಹಾಗೂ ಪಂದ್ಯಾಟದ ಯಶಸ್ಸಿಗೆ ಸಹಕರಿಸಿದ ಕಾರ್ಯಕರ್ತರಿಗೆ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಕಮಲಕ್ಷ ಅಮೀನ್, V4 ನ್ಯೂಸ್, ಬೆಹ್ರೇನ್.